ಇದನ್ನ ಎಣ್ಣೆಯಲ್ಲಿ ಕರಿಯೋ ಅಗತ್ಯನೇ ಇಲ್ಲ. ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಫುಡ್ ಬ್ಲಾಗ್ನಲ್ಲಿ ಕೆಲವೊಂದು ಸ್ನ್ಯಾಕ್ ರೆಸಿಪಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಜನರು ನನಗೆ ಕೇಳ್ತಿರ್ತಾರೆ, ನೀವು ಹೇಗೆ ವೆಯ್ಟ್ ಲಾಸ್ ಮಾಡಿದ್ರಿ, ಏನು ಕತೆ, ಎಲ್ಲನೂ ತಿಂತಾ ಇದ್ದೀರಾ, ಇಷ್ಟು ಸಣ್ಣ ಆಗಿದ್ದೀರಲ್ಲ ಅಂತ ಹೇಳ್ಬಿಟ್ಟು. ಮೇಯ್ನಾಗಿ ನಾನು ಫುಡ್ ಬಂದ್ಬಿಟ್ಟು ಎಲ್ಲದೂ ತಿಂತೀನಿ, ಆದರೆ ಸ್ವಲ್ಪ ಆಯಿಲ್ ಎಲ್ಲ ಕಮ್ಮಿ ತಿಂತೀನಿ. ಅದಕ್ಕಾಗಿ ವೆಯ್ಟ್ ಲಾಸ್ ಮಾಡಲಿಕ್ಕೆ ಈಸಿ ಆಗಿರುತ್ತೆ. ಆ್ಯಂಡ್ ಇದು ನೋಡಿ, ಒಂದು ಕಾಬೂಲ್ ಚನ್ನ ಫ್ರೈ ಮಾಡಿದ್ದೀನಿ, ಹಾಗೆ ಬನಾನಾ ಚಿಪ್ಸ್. ಇವೆರಡಕ್ಕೂ ನಾನು ಬರೀ 1 ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡಿಬಿಟ್ಟು ಮಾಡಿರೋವಂಥದ್ದು. ಎಷ್ಟೊಂದು ಕ್ರಿಸ್ಪಿ ಆಗಿದೆ ಗೊತ್ತಾ ನೋಡಿ. ಇದನ್ನ ಎಣ್ಣೆಯಲ್ಲಿ ಕರಿಯೋ ಅಗತ್ಯನೇ ಇಲ್ಲ, ಏರ್ ಫ್ರೈಯರ್ನಲ್ಲಿ ಈಸಿಯಾಗಿ ಮಾಡ್ಬೋದು. ತೋರಿಸ್ತೀನಿ ಬನ್ನಿ. ಇವೆರಡು ನನ್ನ ಫೇವ್ರೆಟ್ ರೆಸಿಪಿ. ಹಾಗೆ ತುಂಬ ಜನರು ಈ ಬನಾನಾ ಚಿಪ್ಸ್ನ ಏರ್ ಫ್ರೈಯರಲ್ಲಿ ಹೇಗೆ ಮಾಡಿದ್ರಿ ತೋರಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇದನ್ನ ಬರೀ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು. ಹೇಗೆ ಅಂತ ತೋರಿಸ್ತೀನಿ. ಸೊ ಇನ್ನು ಯಾರೆಲ್ಲ ರುಚಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ನಾನಿಲ್ಲಿ 1 ಕಪ್ನಷ್ಟು ಕಡಲೆಕಾಳನ್ನ ಚೆನ್ನಾಗಿ ತೊಳೆದ್ಬಿಟ್ಟು ರಾತ್ರಿನೇ ನೆನೆಸಿಟ್ಟಿದ್ದೆ. ಸೊ ಈಗ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಕುಕ್ಕರಿಗೆ ಹಾಕೋಣ. ಇದಕ್ಕೆ 1 ಪಲಾವ್ ಎಲೆ, ಹಾಗೆ 1 ಕಾಡು ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿ ಹೇಳ್ತೀವಲ್ವ, ಅದೊಂದು ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ದರೆ ಹಾಕೋಬಹುದು, ಬಟ್ ಹಾಕಿದ್ರೆ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದಿಲಿಕ್ಕೆ ಬೇಕಾದಷ್ಟು ನೀರನ್ನ ಹಾಕೋಣ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಕೂಗಿಸ್ಕೋಬೇಕು ಹೈ ಫ್ಲೇಮ್ನಲ್ಲಿ. ಇದಾಗೋಷ್ಟೊತ್ತಿಗೆ ಬಾಳೆಕಾಯಿನ ರೆಡಿ ಮಾಡ್ಕೊಳ್ತೀನಿ. ಬಾಳೆಕಾಯಿ ಚಿಪ್ಸ್ ಮಾಡಲಿಕ್ಕೆ ನಾನು 3 ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದು ಕೇರಳ ಬನಾನಾ ಅಂತ ಹೇಳ್ತಾರಲ್ವ, ಅದು ಚಿಪ್ಸಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ನಮಗೆ ಹೊರಗಡೆ ಕೇರಳ ಬನಾನಾ ಅಂದರೆ ಸಿಗುತ್ತೆ. ಬೇರೆ ಬಾಳೆಕಾಯಿನಲ್ಲೂ ಮಾಡಬಹುದು, ಸ್ವಲ್ಪ ಟೇಸ್ಟ್ ಅನ್ನೋದು ಚೇಂಜ್ ಆಗುತ್ತಷ್ಟೇ. ಸೊ ಫಸ್ಟ್ ಇವಾಗ ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಕೇರಳ ಬಾಳೆಕಾಯಿ ಬಂದುಬಿಟ್ಟು ಈ ರೀತಿ ಮೂತಿ ಸ್ವಲ್ಪ ಉದ್ದ ಇರುತ್ತೆ. ಸೊ ಇದನ್ನು ನೋಡಿ ತೊಗೊಳ್ಬೇಕು. ಹಾಗೆ ಒಳಗಡೆ ಕಟ್ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ, ಅದು ನೋಡಿನೇ ತಿಳ್ಕೊಬೇಕು. ಸೊ ಈಗ ಇದನ್ನು ಕಟ್ ಮಾಡೋಣ. ಸ್ವಲ್ಪ ಕೈಗೆ ಎಣ್ಣೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫಸ್ಟು ಈ ಸಿಪ್ಪೆನೆಲ್ಲ ತಕ್ಕೊಂಬಿಡೋಣ. ಫಸ್ಟ್ ಈ ಥರ ಕಟ್ ಮಾಡಬೇಕು ಮೇಲ್ಗಡೆನೆ, ಬರೀ ಸಿಪ್ಪೆಗಷ್ಟೇ ಕಟ್ ಮಾಡಿಕೊಂಡು ಆನಂತರ ಹೀಗೆ ತೆಗೆಯೋದು. ನೋಡಿ, ಈ ಥರ ಸಿಪ್ಪೆನೆಲ್ಲ ತೆಗಿಬೇಕು. ಕೈಗೆ ಎಣ್ಣೆ ಹಚ್ಚೋದ್ರಿಂದ ಇದರ ಸಿಪ್ಪೆ ತೆಗೆಯುವಾಗ ಕೈಯೆಲ್ಲ ಕಪ್ಪಾಗೋದಿಲ್ಲ, ಅದಕ್ಕಾಗಿ ಹಚ್ಕೊಂಡಿದ್ದೀನಿ. ಈ ಬಾಳೆಕಾಯಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಿಮ್ಮಲ್ಲಿ ಕಟ್ ಮಾಡೋದಿಲ್ಲ ಅಂದರೆ ಚಾಕುಲ್ಲೇ ಬೇಕಾದರೂ ಕಟ್ ಮಾಡ್ಬೋದು. ನೋಡಿ, ಇಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು ಚಾಕುಲ್ ಕಟ್ ಮಾಡಿದ್ರೆ. ಈಗ ಇದೆಲ್ಲದೂ ಒಂದು ಬೌಲಿಗೆ ಹಾಕೊಳ್ಳೋಣ. ಇದಕ್ಕೆ 1/4 ಟೀ ಸ್ಪೂನಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಕೊಬ್ಬರಿ ಎಣ್ಣೆ ಇಲ್ಲ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವಿದನ್ನು ಏರ್ ಫ್ರೈಯರಲ್ಲಿ ಇಟ್ಕೊಳ್ಳೋಣ. ನಾನು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಬೇಕು ಅಂದರೆ ಹಾಕ್ಕೋಬಹುದು, ಬಟ್ ನಮ್ಮ ಟೇಸ್ಟ್ಗೋಸ್ಕರ ನಾನು ಹಾಕಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಒಂದೊಂದೇ ಸ್ಲೈಸ್ನ ಈ ಥರ ಇಟ್ಕೊಳ್ಳೋಣ. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದೇ ಪ್ರೊಸೀಜರಲ್ಲೇ ಹಾಗಲಕಾಯಿನ ಕೂಡ ಇಟ್ಟು ಮಾಡಬಹುದು. ಟ್ರೈ ಮಾಡಿ ನೋಡಿ. ನಾನು ಅನ್ನ ಸಾರು ಜೊತೆ ಏನಾದರೂ ನಂಚ್ಕೊಳ್ಳೋಕೆ ಬೇಕು ಅಂದಾಗ ಹಾಗಲಕಾಯಿನ ಈ ಥರ ಮಾಡಿಕೊಂಡು ತಿಂತೀನಿ. ನೋಡಿ, ಈ ಥರ ಎಲ್ಲ ಇಟ್ಟಾದ್ಮೇಲೆ
ಆನ್ ಮಾಡ್ಕೊಳ್ಳೋಣ. ಇದನ್ನು ನಾನು 180 ಡಿಗ್ರಿಯಲ್ಲಿ ಒಂದು 10 ಮಿನಿಟ್ಸ್ ಏರ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಂದು 5 ಮಿನಿಟ್ಸ್ ಆಗಿದೆ. ಇದು ಒಂದು ಸೈಡ್ ಆಗಿರುತ್ತೆ, ಜಸ್ಟ್ ಲೈಟಾಗಿ ಇದನ್ನು ಮಿಕ್ಸ್ ಮಾಡೋಣ. ಈಗ ಮತ್ತೆ ಇನ್ನೂ ಒಂದು 5 ಮಿನಿಟ್ಸ್ ಕುಕ್ ಮಾಡೋಣ. ಫ್ರೆಂಡ್ಸ್, ಈಗ ಒಂದು 10 ಮಿನಿಟ್ಸ್ ಆಗಿದೆ. ಹೀಗೇನೆ ಸರ್ವ್ ಮಾಡ್ಬೋದು. ಅಂದರೆ ಇದಕ್ಕೆ ಒಂದು 1/4 ಚಮಚದಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್. ಹಾಕ್ಬಿಟ್ಟು ಇದಕ್ಕಿನ್ನೂ ಬೇಕು ಅಂದರೆ ಚಾಟ್ ಮಸಾಲ ಮತ್ತು ಆಮ್ಚೂರ್ ಪೌಡರು ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ಹಾಕ್ಕೋಬೋದು. ಬರೀ ನಾನು ಇದಕ್ಕೆ ಉಪ್ಪು ಖಾರ ಹಾಕಿ ಅಷ್ಟೇ ಮಾಡಿದ್ದೀನಿ. ಸೌಂಡ್ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದಲ್ವ ಹೇಗಿದೆ ಅಂತ. ಸೊ ಇನ್ನೊಂದು ಕಡೆ ನಾನು ಕಾಬೂಲ್ ಚನ ಕುದಿಲಿಕ್ಕೆ ಇಟ್ಟಿದ್ನಲ್ವ, ಅದು ಕೂಡ ರೆಡಿಯಾಗಿದೆ. ಅದನ್ನು ಕೂಡ ಮಾಡಿಬಿಡ್ತೀನಿ. ನೋಡಿ, ಕಾಳು ಬಂದು ಒಂದಿಷ್ಟು ಬೆಂದಿರಬೇಕು. ಈ ಥರ ಕೈಯಿಂದ ಪ್ರೆಸ್ ಮಾಡಿದಾಗ ಈ ಥರ ಸಾಫ್ಟಾಗಿರಬೇಕು. ಫಸ್ಟು ಇದರಲ್ಲಿರೋ ನೀರನ್ನ ಸೋಸ್ಕೊಂಡ್ಬಿಡೋಣ. ಇದನ್ನು ಈ ರೀತಿ ಒಂದು ಬಟ್ಟೆಯಲ್ಲಿ ಹಾಕ್ಕೋಬೇಕು. ಅಂದರೆ ಇದರಲ್ಲಿ ಇರುವಂತಹ ನೀರನ್ನೆಲ್ಲ ಸ್ವಲ್ಪ ಡ್ರೈನ್ ಮಾಡ್ಕೋಬೇಕು. ತೀರಾ ಕಂಪ್ಲೀಟಾಗಿ ನೀರೆಲ್ಲ ಹೋಗ್ಬೇಕಂತ ಏನಿಲ್ಲ, ಸೋರಂಗಿರಬಾರ್ದು ಅಷ್ಟೇ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಒಲಿವ್ ಆಯಿಲ್ ತೊಗೊಂಡಿದ್ದೀನಿ. ಹಾಕ್ಕೊಳ್ಳೋಣ. ಇದ್ರ ಮೇಲೆ ಹಾಕ್ಬಿಟ್ಟು ಎಲ್ಲದಕ್ಕೂ ಈ ಥರ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದನ್ನು ಏರ್ ಫ್ರೈಯರಲ್ಲೇ ಹಾಕ್ಕೊಳ್ಳೋಣ. ಇದು ಕೂಡ ಅಷ್ಟೇ 180 ಡಿಗ್ರಿಯಲ್ಲಿ 10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. 180 ಡಿಗ್ರಿ. ಒಂದು 5 ಮಿನಿಟ್ಸ್ ಆದಮೇಲೆ ಮಧ್ಯ ಚೆಕ್ ಮಾಡೋಣ. ಅಷ್ಟರಲ್ಲಿ ಒಂದು ಒಳ್ಳೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ಗೆ ಅರ್ಧ ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಡ್ರೈ ಮ್ಯಾಂಗೋ ಪೌಡರ್, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟನ್ನು ಹಾಕಿದ್ದೀನಿ. ಸೊ ಅದು ಫ್ಲೇವರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದೆಲ್ಲದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಫ್ರೆಂಡ್ಸ್, ಈಗ ಒಂದು 5 ಮಿನಿಟ್ಸ್ ಆಗಿದೆ. ನೋಡಿ, ಒಂದು ಅರ್ಧದಷ್ಟು ಬೆಂದಿದೆಲ್ಲ. ಇದನ್ನು ಮಿಕ್ಸ್ ಮಾಡೋಣ ಒಂದ್ಸಲ. ನೋಡಿ, ಇನ್ನೂ ಒಂದು 5 ಮಿನಿಟ್ಸ್ ಇದನ್ನು ನಾವು ಈ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನನಗಿದು ಫ್ರೈ ಮಾಡಲಿಕ್ಕೆ 18 ಮಿನಿಟ್ಸ್ ಬೇಕಾಯಿತು. ಸೊ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಮಾಡ್ತಾನೆ ನಾನು ಮಾಡಿದ್ದೀನಿ. ನೋಡಿ, ಇದಾಗಿದ್ದೇನೆ ಎಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಬಾಯಲ್ಲಿ ಹಾಕೊಂಡು ನೋಡಬೇಕು. ಅದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂದರೆ ಓಕೆ, ತೆಗಿಬಹುದು. ಇಲ್ಲ ಇನ್ನೂ ಒಳಗೆಲ್ಲ ಸಾಫ್ಟಾಗೇ ಇದೆ ಅಂದರೆ ಇನ್ನೂ ಒಂದು 2-3 ಮಿನಿಟ್ಸು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಾಗಿದೆ, ಬೌಲಿಗೆ ಹಾಕ್ಕೊಳ್ಳೋಣ. ನಾವು ಫಸ್ಟಿಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ವಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಅಂದರೆ ಎಲ್ಲ ಕಾಳಿಗೆ ಮಸಾಲೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಸೊ ಉಪ್ಪೇನಾದರೂ ಇನ್ನೂ ಸ್ವಲ್ಪ ಉಪ್ಪು ಖಾರ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಫ್ರೆಂಡ್ಸ್, ಇಷ್ಟು ಸೂಪರಾಗಿ ಬಂದಿದೆಲ್ಲ. ಈಗ ಟೇಸ್ಟ್ ಮಾಡೋ ಟೈಮು. ನೋಡ್ತಾ ಇದ್ರೇ ತಿನ್ಬೇಕನ್ಸುತ್ತೆ. ಈ ಟೀ ಕಾಫಿ ಜೊತೆಗೆ ನಾವು ಅದು ಇದು ಫ್ರೈಡ್ ತಿನ್ನೋದಕ್ಕಿಂತ ಇದನ್ನು ಸರ್ವ್ ಮಾಡ್ಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ತಿನ್ಬೇಕನ್ಸುತ್ತೆ ನಾವು. ಚೆನ್ನಾಗಿರುತ್ತೆ ಇದು. ಫ್ರೆಂಡ್ಸ್, ಈಗ ಟೇಸ್ಟ್ ಮಾಡೋಣ. ಸೌಂಡ್ ನೋಡಿದ್ರೆ ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಸೇಮ್ ನಾವು ಎಣ್ಣೆಲಿ ಕರೆದ್ರೆ ಹೇಗಿರುತ್ತಲ್ವ ಟೇಸ್ಟು, ಅದಕ್ಕಿಂತ ಸೂಪರಾಗಿ ಬಂದಿದೆ. ಆ್ಯಂಡ್ ಹಾಗೆ ಈಗ ಚಿಪ್ಸ್, ಇದು ಕೂಡ ನೋಡಿ, ಸೌಂಡಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇದು ಅಷ್ಟೇ, ಟೇಸ್ಟ್ ಸಖತ್ತಾಗಿದೆ, ಖಾರವಾಗಿದೆ. ನೀವು ಆರಾಮ್ಸೆ ಇದನ್ನು ಒಂದು ವಾರದಿಂದ 10 ದಿವಸ ಇಟ್ಕೊಂಡು ತಿಂದರೂ ಏನೂ ಆಗೋದಿಲ್ಲ. ನಮ್ಮನೇಲಿ ಇದೆ ಒಂದು ಬ್ರೇಕ್ಫಾಸ್ಟ್ ಸ್ಟೇಷನ್ ಪಕ್ಕದಲ್ಲೇ ಸ್ನ್ಯಾಕ್ಸ್ ಸ್ಟೇಷನ್ ಕೂಡ ಮಾಡ್ಕೊಂಡಿದ್ದೀನಿ. ಚಿಪ್ಸ್ ಎಲ್ಲ ಅಲ್ಲೇ ಸ್ಟೋರ್ ಮಾಡಿಟ್ಟಿರ್ತೀನಿ, ಯಾವಾಗ ಬೇಕೋ ಅವಾಗ ಮಾಡಿ ತಿಂತಾ ಇರ್ತೀನಿ. ಆ್ಯಂಡ್ ಇದು ಅಷ್ಟೇ, ನೀವು ಇದು ತಣ್ಣಗಾದ್ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ 10 ದಿವಸ ಇಟ್ಕೊಂಡು ತಿನ್ಬೋದು. ಮಾಡೋದು ಕೂಡ ತುಂಬ ಈಸಿ ಇದೆ ಅಲ್ವಾ. ಒಂದು 20 ನಿಮಿಷದಲ್ಲಿ 2 ಸ್ನ್ಯಾಕ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ಆ್ಯಂಡ್ ತಮ್ಮೆಲ್ಲರಿಗೂ ಈ 2 ಸ್ನ್ಯಾಕ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಕೂಡ ಟ್ರೈ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಹಾಗೆ ನಾನು ಈ ಏರ್ ಫ್ರೈಯರ್ನ ಸುಮಾರಾಗಿ 1 ವರ್ಷದ ಮೇಲೇ ಆಯಿತು ಯೂಸ್ ಮಾಡಲಿಕ್ಕೆ. ತುಂಬಾ ಚೆನ್ನಾಗಿದೆ. ನೀವು ಇಂಥ ಸ್ನ್ಯಾಕ್ಸ್ ಮಾಡೋಕ್ಕೆ ಬರಲ್ಲ ಅಂತ ಇಲ್ಲ, ಬಟ್ ಗೊತ್ತಿರಬೇಕಷ್ಟೇ. ಎಲ್ಲದೂ ಮಾಡ್ಬೋದು, ತುಂಬ ಈಸಿಯಾಗಿರುತ್ತೆ. ಆ್ಯಂಡ್ ಹಾಗೆ ಒಂದು ತಂದಿಟ್ಕೊಂಡ್ಬಿಟ್ರೆ ಈ ಥರ ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇರುತ್ತೆ ನೋಡಿ. ಸೊ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನ್ನ ವೆಯ್ಟ್ ಲಾಸ್ಗೆ ಇದು ಕೂಡ ಒಂದು ಕಾರಣ ಅಂತ ಹೇಳ್ತೀನಿ. ಯಾಕೆಂದರೆ ಜಂಕ್ ಎಲ್ಲ ಆಲ್ಮೋಸ್ಟ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ಮನೇಲೇ ಈ ಥರ ಮಾಡಿಟ್ಕೊಂಡ್ರೆ ಹೊರಗಡೆ ತಿನ್ಬೇಕಂತಾನೆ ಅನಿಸಲ್ಲ. ಸೊ ಹಾಗಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಇದನ್ನು ತೊಗೊಳ್ಳಿ. ನಾನು ಅಗಾರ ಅವ್ರದ್ದು ತರಿಸ್ಕೊಂಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂದರೆ ತೊಗೊಳ್ಳಿ. ಆ್ಯಂಡ್ ಇವತ್ತಿನ ಈ 2 ಸ್ನ್ಯಾಕ್ಸ್ ತಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.